हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुप्रियाः तान् नमस्ते गुरुं। हरिः ओम्। ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಪ್ರಮೇಯ ಪಂಚಗಳು, ಶಾಸ್ತ್ರ ಪ್ರಮೇಯಗಳು, 180 ಗಜ್ಜೆ ಮಾಲೆಗಳು. ನಾವು 82ನೇ ಗಜ್ಜೆಯಿಂದ 92 ಗಜ್ಜದವರೆಗೆ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ದಶ, ಶತ, ಸಹಸ್ರ, ಅನಂತ ಶಬ್ದದಿಂದ ವಾಚ್ಯವಾಗಿದೆ. ಇದು ಜೀವರ ಪ್ರಕರಣ ಎನಿಸಿದೆ. ಜೀವಗಣ ಅನಂತಗಣ ಇದ್ದಾರೆ. ಹರೇರನುಚರಾಹ. ಅನುಚರತ್ವ ಹೇಗೆ ಸಾಧ್ಯವಾಗುವುದು ಅಂದರೆ ನೀಚೋಚ ಭಾವಂ ಗತಃ. ಚೇತನರಲ್ಲಿ, ಜೀವರಲ್ಲಿ ಸಹಜವಾಗಿಯೇ ಉಚ್ಚ ನೀತತ್ವ ಗತಿ ಇದೆ. ಇದನ್ನು ತಾರತಮ್ಯ ಎಂದು ಹೆಸರು. ತಾರತಮ್ಯ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಆದ್ದರಿಂದ ತಾರತಮ್ಯ ಜ್ಞಾನವನ್ನು ಅತ್ಯವಶ್ಯಕವಾಗಿ ತಿಳಿದುಕೊಳ್ಳಬೇಕು. ಸರ್ವಮೂಲ ಗ್ರಂಥದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿರುವಂತೆ ತಾರತಮ್ಯವನ್ನು ತಿಳಿಯುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ತಾರತಮ್ಯ ಎಂದು ತಿಳಿದಾಗ ಭಗವಂತ ಮತ್ತು ಜಡ ಪದಾರ್ಥಗಳು ತಾರತಮ್ಯದಿಂದ ಹೊರತಾಗಿದೆ. ಏಕೆಂದರೆ ಜೀವ ಇವತ್ತು ದುಃಖಿನಃ ತೇಷಾಂ ದುಃಖ ಪ್ರಹರಣಾತ ಶ್ರುತಿರೇಶ ಪ್ರವರ್ತತೆ ಎಂಬ ಶ್ರುತಿಯಿಂದ ಭಗವಂತ ಪೂರ್ಣನಾಗಿದ್ದಾನೆ. ಜಡವು ಜ್ಞಾನವೇ ಇಲ್ಲ. ಆದ್ದರಿಂದ ತಾರತಮ್ಯ ಜ್ಞಾನ ಕೇವಲ ಜೀವರಿಗೋಸ್ಕರವಾಗಿಯೇ ಎಂಬುದನ್ನು ಸ್ಪಷ್ಟಪಡಿಸಿದೆ. ಹಾಗಾದರೆ ಭಗವಂತನ ತಾರತಮ್ಯದಲ್ಲಿ ಹೇಗೆ ನಾವು ತಿಳಿಯುವುದು ಅಂದರೆ ಅವನ ಉತ್ಕೃಷ್ಟ ಗುಣವನ್ನು ತಿಳಿಯುವುದು. ಜೀವನಿಂದ ಹೇಗೆ ಭಿನ್ನನಾಗಿದ್ದಾನೆ, ಭಗವಂತನನ್ನು ತಿಳಿಯುವ ಕ್ರಮವನ್ನು ನಾವು ಅರಿತುಕೊಳ್ಳಬೇಕು. ಇದನ್ನು ಭಗವದ್ಗೀತೆಯ 9ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯ ರೂಪದಲ್ಲಿ ತೋರಿಸಿದ್ದಾರೆ. ಭಗವಂತ ಅನಂತ ಗುಣನಾಗಿದ್ದಾನೆ, ಅಚಿಂತ ಶಕ್ತಿಯ ಉಳ್ಳವನಾಗಿದ್ದಾನೆ ಎಂಬುದಂತೂ ಹೇಳ್ತಾ ಇದ್ದಾರೆ. ಜೀವರಿಗೂ ಮತ್ತು ಭಗವಂತನಿಗೂ ಯಾವುದೋ ಒಂದು ವಿಶಿಷ್ಟವಾದ ಗುಣ ಅಂದರೆ ಭಗವಂತನಿಗೆ ಅನಂತ ಗುಣವಿದೆ, ಜೀವರಲ್ಲಿ ಅಲ್ಪ ಗುಣವಿದೆ. ಭಗವಂತನಲ್ಲಿ ಅಚಿಂತ್ಯ ಶಕ್ತಿ ಇದೆ, ಜೀವರಲ್ಲಿ ಅಸ್ವತಂತ್ರರಾಗಿದ್ದು ಅಲ್ಪ ಶಕ್ತಿ ಉಳ್ಳವರಾಗಿದ್ದಾರೆ. ಇದನ್ನು ನಾವು ಜೀವರಿಗೂ ಮತ್ತು ಭಗವಂತನಿಗೂ ಇರತಕ್ಕಂಥ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳಬೇಕು. ಇದಕ್ಕಾಗಿ ಶ್ರೀ ವೇದವ್ಯಾಸದೇವರೇ ಮಹಾಭಾರತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮೂಲಕ ನಮಗೆ ಅಂತ ತೋರಿಸಿದ್ದಾರೆ. ಭಗವದ್ಗೀತೆಯ 9ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಪ್ರಕೃತಿಂ ಸ್ವಾಮವಷ್ಟಭ್ಯಂ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮೈಮಂ ಕೃಷ್ಣಂ ಅವಶಂ ಪ್ರಕೃತೇ ವಶಾತ್. ಭಗವಂತನ ಅಧೀನವಾದ್ದರಿಂದ ಅಸ್ವತಂತ್ರವೆನಿಸುವ ಪ್ರಕೃತಿಯನ್ನು ಸತ್ವ, ರಜೋ, ತಮಗಳೆಂಬ 3 ಗುಣಗಳ ಸಮಷ್ಟಿ ರೂಪವಾದ ಉಪಾದಾನವನ್ನಾಗಿ ಮೂಲವಸ್ಥಾನ ಮಾಡಿಕೊಂಡು ಅಕಾರ ಶಬ್ದವಾಚ್ಯನಾದ ಬ್ರಹ್ಮನೆನಿಸುವ ನಾನು ಅಂದರೆ ಭಗವಂತ ಎಲ್ಲ ಜೀವರಾಶಿಗಳನ್ನು ಮತ್ತೆ ಮತ್ತೆ ವಿಶೇಷವಾಗಿ ಮತ್ತು ನಾನಾ ಪ್ರಕಾರದಿಂದ ಸೃಷ್ಟಿಸುತ್ತೇನೆ.
ಪರಮಾತ್ಮನು ಪ್ರಕೃತಿಯ ಆದಿ ಸಾಧನೆಯನ್ನು ಬಳಸುವುದು ಕೇವಲ ಲೀಲೆಯಿಂದ ಹೊರತು ಅವುಗಳಿಲ್ಲದೆ ಸೃಷ್ಟಿ ಮಾಡಿದ ಸಾಮರ್ಥ್ಯವಿಲ್ಲ എന്നല്ല. ಈ ಪ್ರಮೇಯವನ್ನು ಯುಕ್ತೇ ಶಬ್ದಾಂತರ ಛಾ ಓಂ ಎಂಬ ಸೂತ್ರದಲ್ಲಿ ತದನ್ಯತ್ವಾಧಿಕರಣದಲ್ಲಿ ನಿರೂಪಿಸಲಾಗಿದೆ. ಶ್ರೀಮದಾನಂದ ತೀರ್ಥರು ವಿಶೇಷವಾದ ವ್ಯಾಖ್ಯಾನ ಮಾಡುತ್ತಿದ್ದಾರೆ. ಪ್ರಕೃತ್ಯವಷ್ಟಂಭ್ಯಸ್ತು ಯಥಾ ಕಶ್ಚಿತ್ ಸಮರ್ಥೋಪಿ ಪಾದೇನ ಗಂತಲೀಲೆಯಾ ದಂಡಂ ಅವಮೃಷ್ಟಭ್ಯಗಚ್ಚತಿ ಸರ್ವಭೂತಗುಣೈಯುಕ್ತಿಂ ನೈವ ತ್ವಂ ಜ್ಞಾತುಮರ್ಹಸಿ ಇತಿ. ಸರ್ವಭೂತಗುಣೈಯುಕ್ತಂ ದೈವಂ ಮಾಂ ಜ್ಞಾತುಮರ್ಹಸಿ ಇತಿ ಚ ಮೋಕ್ಷಧರ್ಮೇ ವಿದಿತ್ವಾ ಸಪ್ತಸೂಕ್ಷ್ಮಾಣಿ ಷಡಂಗಂ ಚ ಮಹೇಶ್ವರಂ ಪ್ರಧಾನವಿನಿಯೋಗಸ್ಯ ಪರಂ ಬ್ರಹ್ಮಾಧಿಗಚ್ಚತಿ ಇತಿ ಚ. ನ ಕುತ್ರಚಿತ್ ಶಕ್ತಿ ಅನಂತರೂಪಃ ವಿಹನ್ಯತೆ ತಸ್ಯ ಮಹೇಶ್ವರಸ್ಯ ತಥಾಪಿ ಮಾಯಾಮದಿರುಹ್ಯ ದೇವಃ ಪ್ರವರ್ತತೆ ಸೃಷ್ಟಿವಿಲಾಪನೇಷು ಇತಿ ಋಗ್ವೇದ ಅಖಿಲೇಷು ಮಯ್ಯನಂತಗುಣೇ ಅನಂತೆ ಗುಣೋತೋ ಅನಂತವಿಗ್ರಹೇತಿ ಭಾಗವತೆ. ಅಥ ಕಸ್ಮಾದುಚ್ಯತೆ ಪರಂ ಬ್ರಹ್ಮೇತಿ 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 ವಾಜ್ ಇತಿ ಚ ಅಥರ್ವಣೇ ಪರಾಸ್ಯ ಶಕ್ತಿವಿದೈವ ಶ್ರೂಯತೆ ಇತಿ ಚ. ವಿಷ್ಣೋರ್ಮಂ ಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನ್ ವಿಮಮೇ ರಜಾಂಸಿ ನ ತೇ ವಿಷ್ಣೋ ಜಾಯಮಾನೋ ನ ಜಾತೋ ದೇವಮಹಿಮಃ ಪರಮಂತಮಾಪ ಇತ್ಯಾದಿಶ್ಯ ಪ್ರಕೃತೆ ವಶಾದ್ ಅವಶಂ ತ್ವಂ ಏತತ್ಸಜ್ಜನೆ ಸರ್ವಕರ್ಮಣಿ ಅನಂತಶಕ್ತೋಪಿ ಸ್ವಂ ಮಾಯೇಯೇವ ಮಾಯಾವಶಂ ಚ ಅವಶಲೋಕಮೇತತ್ ತಸ್ಮಾತ್ ಸ್ರಕ್ಷತ್ಯಾದಿ ವಾಳೀಹ ವಿಷ್ಣೋ ಇತಿ ಗೌತಮಗಿರೀಷು. ಇದು ಒಟ್ಟಿನ ತಾತ್ಪರ್ಯ. ಕೆಲವರು ಕಾಲಿನಿಂದ ನಡೆಯಲು ಸಮರ್ಥರಾದರೂ ಊರುಗೋಲನ್ನು ಊರಿಕೊಂಡು ನಡೆಯುವಂತೆ ಅವರು ಊರುಗೋಲು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೂ ಅವರು ಐಶ್ವರ್ಯೋತಕವಾಗಿ ಕೋಲನ್ನಿಟ್ಟುಕೊಂಡು ಹೇಗೆ ನಡೆಯುತ್ತಾರೋ ಹಾಗೆ ಭಗವಂತ ಸೃಷ್ಟಿಗಾಗಿ ಪ್ರಕೃತಿಯನ್ನು ಉಪಯೋಗಿಸಿಕೊಳ್ಳುವನೇ ಹೊರತು ಪ್ರಕೃತಿ ಸಹಾಯವಿಲ್ಲದೆ ಸೃಷ್ಟಿ ಸಾಮರ್ಥ್ಯದಿಂದ ಅಲ್ಲ. ಸರ್ವ ವಸ್ತುಗಳಿಗೂ ಸಾಮರ್ಥ್ಯವನ್ನು ಕೊಡುವ ಭಗವಂತ ಅವನನ್ನು ಸಾಮಾನ್ಯಂತೆ ಪರತಂತ್ರನಂತೆ ತಿಳಿಯಬಾರದು. ಭಗವಂತ ದೇವೋತ್ತಮ ಅಂತ ತಿಳಿಯಬೇಕು ಅಂತ ಹೀಗೆ ಮೋಕ್ಷ ಧರ್ಮದಲ್ಲಿ ಭಗವಂತನ ವಿಚಾರ ತಿಳಿಸುತ್ತೆ. ಮೋಕ್ಷ ಧರ್ಮ ಭಗವಂತನನ್ನು ಹೇಗೆ ತಿಳಿಯಬೇಕು ಅಂದರೆ ಸಪ್ತ ಸೂಕ್ಷ್ಮ ಪದಾರ್ಥಗಳು ಮತ್ತು ಷಡಂಗಗಳು. ಮೋಕ್ಷ ಧರ್ಮ ಎಂಬತಕ್ಕಂತಹ ಶಾಸ್ತ್ರದಲ್ಲಿ ಭಗವಂತನ ಗುಣವನ್ನು ತಿಳಿಸಿದ್ದಾರೆ. ವಿದಿತ್ವ ಸಪ್ತ ಸೂಕ್ಷ್ಮಾಣಿ ಷಡಂಗಂ ಚ ಮಹೇಶ್ವರಂ. 7 ಸೂಕ್ಷ್ಮ ವಸ್ತುಗಳನ್ನು ಯಾವುದು? 6 ಅಂಗಗಳಿಂದ ಸಹಿತ ಶ್ರೀಹರಿಯನ್ನು ಮೂಲ ಪ್ರಕೃತಿ ಸೃಷ್ಟಿ ವ್ಯಾಪಾರವನ್ನು ತಿಳಿದವನು ಬ್ರಹ್ಮನನ್ನು ಹೊಂದುತ್ತಾರೆ ಅಂತ ತಿಳಿಸುತ್ತದೆ. 7 ಸೂಕ್ಷ್ಮ ಪದಾರ್ಥಗಳು ಅಂದರೆ ಪಂಚಭೂತಗಳು ಮತ್ತು ಮಹತ್ತತ್ವ ಮತ್ತು ಅಹಂಕಾರ ತತ್ವ ಅಂತ ತಿಳಿಯಬೇಕು. ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶಗಳೆಂಬ 5 ಭೂತ ವಸ್ತುಗಳು, ಮಹತ್ತತ್ವ ಮತ್ತು ಅಹಂಕಾರ ತತ್ವ. ಷಡಂಗಗಳು ಯಾವುದು ಭಗವಂತನದು ಅಂದರೆ ಸರ್ವಜ್ಞಾನ, ತೃಪ್ತಿ, ಅನಾದಿಜ್ಞಾನ, ಸ್ವಾತಂತ್ರ್ಯ, ಸನಾತನ ಸಾಮರ್ಥ್ಯ, ಅಮಿತ ಶಕ್ತಿ. ಇದು ಕೇವಲ ಭಗವಂತನ ಮಾತ್ರ ನಾವು ಕಾಣಬಹುದಾಗಿದೆ. ಜೀವನದಲ್ಲಿ ಸುತರಾಂ ಕಾಣಲು ಸಾಧ್ಯವಿಲ್ಲ. ಸರ್ವಜ್ಞಾನ ಭಗವಂತನದು, ತೃಪ್ತಿ ನಿತ್ಯ ತೃಪ್ತಿ ಭಗವಂತನದು, ಅನಾದಿ ಜ್ಞಾನ ಭಗವಂತನದು, ಸ್ವಾತಂತ್ರ್ಯ ಭಗವಂತನದು, ಸನಾತನ ಸಾಮರ್ಥ್ಯ ಭಗವಂತನದು ಮತ್ತು ಅಮಿತ ಶಕ್ತಿ. ಇದು 6 ಅಂಗಗಳು. 7 ಪದಾರ್ಥಗಳನ್ನು ನಾವು ತಿಳಿದಂತೆ ಆಯಿತು. ಶ್ರೀಹರಿ ಅಮಿತ ಶಕ್ತಿ ಯಾವ ವಿಷಯದಲ್ಲಿಯೂ ಕುಂಠಿತವಾಗುವುದಿಲ್ಲ. ಆದರೂ ಭಗವಂತನನ್ನು ಪ್ರಕೃತಿಯನ್ನು ಅವಲಂಬಿಸಿ ಸೃಷ್ಟಿಲಯಗಳ ತೊಡಗುವನು ಎಂದು ಋಗ್ವೇದದಲ್ಲಿ ತಿಳಿಸಲ್ಪಟ್ಟಿದೆ. ಭಾಗವತದಲ್ಲಿ ಅಪರಿಮಿತ ಗುಣವುಳ್ಳ ಈ ಒಂದೊಂದು ಗುಣವೂ ನಿರವಧಿಕವಾಗಿರುವ ಅನಂತ ರೂಪದ
ನನ್ನಲ್ಲಿ ತಿಳಿಯುತ್ತದೆ ಎಂದು ಭಗವಂತನಾದ ಕೃಷ್ಣ ಹೇಳಿಕೊಂಡಿದ್ದಾನೆ. ಅಥರ್ವಣ ವೇದದಲ್ಲಿ ಭಗವಂತನು ಯಾಕೆ ಬ್ರಹ್ಮನಿಸಿದ್ದಾನೆ ಅಂದರೆ ಅವನು ಪೂರ್ಣನಾಗಿದ್ದು ಇತರರನ್ನು ಪೂರ್ಣಗೊಳಿಸುವುದರಿಂದ ಅಂತ ಹೇಳಿದೆ. ಶ್ರುತಿಯಲ್ಲಿ ಇವನು ಶಕ್ತಿಯು ಉತ್ಕಟವಾದುದು, ಬಹಳ ವಿಧವಾಗಿದೆ ಎಂದು ಹೇಳಿದೆ. ಶ್ರೀ ವಿಷ್ಣುವಿನ ಮಾಹಿತಿಯನ್ನು ಯಾರು ಸಂಪೂರ್ಣವಾಗಿ ಹೇಳಿ ಯಾರು? ಪೃಥ್ವಿಯ ಧೂಳಿನ ಕಣ ಲೆಕ್ಕ ಮಾಡುವ ಚತುರ್ಮುಖ ಬ್ರಹ್ಮನು ಹೇಳಿದಾರ. ವಿಷ್ಣುವೇ ಹಿಂದೆ ಹುಟ್ಟಿದ, ಮುಂದೆ ಹುಟ್ಟುವ ಯಾರು ನಿನ್ನ ಮಹಿಮೆ ಅಂಚವನ್ನು ತಿಳಿಯಲಾರರು. ಈ ರೀತಿ ಅನೇಕ ಪ್ರಮಾಣಗಳಿದೆ. ಭಗವಂತನ ಸಾಮರ್ಥ್ಯ ಅಪರಿಮಿತ ಎಂದು ತಿಳಿಸ್ತಾ ಇದೆ. ಈ ಜಡ ಜೀವ ಸಮುದಾಯವ ಪ್ರಕೃತಿಯ ವಿಧೀನವಾದ್ದರಿಂದ ಪರಾಧೀನ ಎಂಬುದು ಶ್ಲೋಕದ ಅಭಿಪ್ರಾಯ. ಗೌತಮ ಅಖಿಲದಲ್ಲಿ ಈಶನೇ ಜಗತ್ ಸೃಷ್ಟಿ ಮತ್ತು ಇತರ ಎಲ್ಲ ಕಾರ್ಯ ಪ್ರಕೃತಿ ಅಪೇಕ್ಷೆ ಇಲ್ಲದೆ ನೀನೇ ಸಮರ್ಥನಾದರೂ ನಿನ್ನ ಇಚ್ಛೆಯಿಂದಲೇ ಪ್ರಕೃತಿ ಅಧೀನವಾದ, ಆದ್ದರಿಂದಲೇ ಪರಾಧೀನವಾದ ಈ 14 ಲೋಕಗಳನ್ನು ಸೃಷ್ಟಿಸುವಿ, ಸಂಹರಿಸುವಿ, ರಕ್ಷಿಸುವಿ ಎಂದು ಉಕ್ತವಾಗಿದೆ. ಪರಮಾತ್ಮನು ಹುಬ್ಬು ಕುಣಿಸುವ ಮಾತ್ರದಿಂದ ಜಗತ್ಸೃಷ್ಟಿಯನ್ನು ಅನಾಯಾಸವಾಗಿ ನಿರ್ವಹಿಸಬಲ್ಲ. ಇದು ಭಗವಂತನ ಸಾಮರ್ಥ್ಯ. ಈ ಸಾಮರ್ಥ್ಯ ಯಾವ ಜೀವನಲ್ಲೂ ಇಲ್ಲ. ನಿತ್ಯ ಪೂರ್ಣನಾದ ಉತ್ತಮವಾದ ಭಗವಂತನ ನಿಜ ಸ್ವರೂಪವನ್ನು ಸಾಮಾನ್ಯವೆಂದು ತಾಮಸ ಜನರು ತಿಳಿಯುತ್ತಾರೆ. ಹಾಗಾಗಿ ಆ ಕರ್ಮಗಳಲ್ಲಿ ಅಭಿಮಾನವನ್ನು ಅವನಿಗೆ ಇಲ್ಲ. ಹೀಗಿರುವುದರಿಂದ ಆ ಕರ್ಮಗಳು ಪುಣ್ಯ ಪಾಪಗಳಿಗೆ ಎಡೆ ಮಾಡಿಕೊಡುವುದು, ತನ್ಮೂಲಕ ಕರ್ಮ ಬಂಧುವೂ ಇಲ್ಲ ಎಂಬುದಾಗಿ ಭಗವಂತನ ತಿಳಿಯಬೇಕು. ಭಗವಂತನ ಅಧೀನ ಎಲ್ಲ ಚೇತನರು ಮತ್ತು ಜಡ ಪ್ರಕೃತಿ. ಆದ್ದರಿಂದ ಭಗವಂತನ ವಿಶಿಷ್ಟವಾದ ಗುಣ ಏನು? ಭಗವಂತ ಅನಂತ ಗುಣ, ಅಚಿಂತ್ಯ ಶಕ್ತಿವಂತ ಅಂತ ನಾವು ತಿಳಿಯಬೇಕು. ಹೀಗೆ ತಿಳಿದ್ರಿಂದ ಏನು ಉಪಯೋಗವಾಗ್ತಾ ಇದೆ ಅಂದರೆ, ಇದು ಯಾವ ಗುಣವು ಯಾವ ಕಾಲದಲ್ಲೂ ಯಾವ ಜೀವರಲ್ಲೂ ನಾವು ಕಲ್ಪಿಸುವಂತಿಲ್ಲ. ಈ ಒಂದು ವಿಶಿಷ್ಟವಾದ ಗುಣವನ್ನು ನಾವು ಪ್ರತಿನಿತ್ಯವೂ ನಮ್ಮ ಯೋಗ್ಯತಾನುಸಾರವಾಗಿ ಅನುಸಂಧಾನಕ್ಕೆ ತಂದುಕೊಳ್ಳಬೇಕು. ಆದ್ದರಿಂದ ಪುರಂದರದಾಸರು 10 ಜನ ವರದರನ್ನು ಪರಿಚಯ ಮಾಡುವಾಗ ಜೀವರ ಪ್ರಕರಣದಲ್ಲಿ ಜೀವರ ಯೋಗ್ಯತೆಯನ್ನು ನಮಗಾಗಿ ಉಪದೇಶಿಸುತ್ತಿದ್ದಾರೆ. ಎಲ್ಲ ಜೀವರ ಅವರವರ ಯೋಗ್ಯತೆಯನ್ನು ಅವರು ತಿಳಿದುಕೊಂಡಾಗ ಭಗವಂತನ ಮಹತ್ವತ್ವ ಚೆನ್ನಾಗಿ ತಿಳಿದುಕೊಳ್ಳುತ್ತದೆ. ಈ ಉದ್ದೇಶದಿಂದ ಪುರಂದರದಾಸರು ವರದ ಶ್ರೇಷ್ಠನಾದ ಭಗವಂತ ತನ್ನ ಅನುಗ್ರಹದಿಂದ ಯಾವ ಜೀವರನ್ನು ಹೇಗೆ ಶ್ರೇಷ್ಠನಾಗಿ ಮಾಡಿದ ಎಂಬುದನ್ನು ತೋರಿಸುವುದಕ್ಕೆ 10 ಜನರನ್ನು ಇಲ್ಲಿ ತೋರಿಸಿದ್ದಾರೆ ಶ್ರೀ ಪುರಂದರದಾಸರು. ಇಂತಹ ವಿಶೇಷ ಗುಣ ಕೇವಲ ಮನುಷ್ಯ ಜನ್ಮದಲ್ಲಿರತಕ್ಕಂಥ ಮತ್ತು ಯೋಗ್ಯ ಗುರುಗಳ ಉಪದೇಶವನ್ನು ಪಡೆದು ಭಗವಂತನನ್ನು ತಿಳಿಯುವ ಉತ್ಸುಕತೆ ತೋರುವ ಜೀವರಲ್ಲಿ ಮಾತ್ರ ಈ ಗುಣವು ನಮಗೆ ತಿಳಿಯಬಹುದಾಗಿದೆ. ಇಲ್ಲದೆ ಹೋದರೆ ಏನಾಗುತ್ತದೆ? ನಮ್ಮ ಶಕ್ತಿಯು ಭಗವಂತ ಶಕ್ತಿಯಂತೆ ನಾವು ಹೋಲಿಕೆ ಮಾಡಿಕೊಳ್ಳುತ್ತೇವೆ. ನಮಗಿಂತಲೂ ಒಂದು ಸ್ವಲ್ಪ ಶಕ್ತಿ ಅವನಿರಬಹುದು ಎಂಬ ರೀತಿಯಲ್ಲಿ ನಾವು ಅನಿಸಿಕೊಳ್ಳುವುದು ರಾಜೋ ಮತ್ತು ತಾಮಸ ಪ್ರವೃತ್ತಿಯಾಗಿದೆ. ಏಕೆಂದರೆ ಭಗವಂತನ ವಿಶಿಷ್ಟವಾದ ಗುಣ ಯಾವ ಜೀವರಲ್ಲೂ ಹೋಲಿಕೆ ಮಾಡುವಂತಿಲ್ಲ. ಭಗವಂತನದು ಅನಂತ ಗುಣತ್ವ ಮತ್ತು ಅಚಿಂತ್ಯ ಶಕ್ತಿತ್ವ. ಇದನ್ನು ನಾವು ಪ್ರತಿನಿತ್ಯವೂ ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬೇಕು. ಇದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಹಾಗೆ ಮನುಷ್ಯ ಜನ್ಮ ಬಂದಿರುವುದು. ಈ ಮನುಷ್ಯ ಜನ್ಮದಲ್ಲಿ ತಂದೆ ತಾಯಿಗಳ ಅನುಗ್ರಹ ಮತ್ತು ಗುರು ಹಿರಿಯರ ಅನುಗ್ರಹದಿಂದ ಸಮಸ್ತರು ಈ ಮನುಷ್ಯ ಜನ್ಮದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ತತ್ವಾಭಿಮಾನಿ ದೇವತೆಗಳು ಈ ಶರೀರದಲ್ಲಿದ್ದು ವಿವಿಧ ಅಂಗಗಳನ್ನು ಕಾರ್ಯತತ್ಪರ ಮಾಡಿದ್ದಾರೆ. ಅವರ ನೇತೃತ್ವವನ್ನು ವಹಿಸಿದ ಶ್ರೀ ಮುಖ್ಯ ಪ್ರಾಣದೇವರು
ಅವರೇ ಶ್ರೀಮದಾನಂದ ತೀರ್ಥರು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಎಂಬುದಕ್ಕಾಗಿ ಭಗವದ್ಗೀತೆಯನ್ನು ಅರ್ಥವನ್ನು ತಿಳಿಸಿದ್ದಾರೆ. ಆ ವಿಶೇಷ ಅರ್ಥವನ್ನು ಚಿಂತಿಸುವಾಗ ನಮಗೇನು ತಿಳಿಯುತ್ತದೆ? ಭಗವಂತನ ವಿಶಿಷ್ಟ ಗುಣಗಳು ಯಾವ ಜೀವರಲ್ಲೂ ನಾವು ಕಲ್ಪಿಸುವಂತಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಕೇವಲ ಒಂದು ಉಸಿರಾಟವಾಗಲಿ, ಒಂದು ನೋಟವಾಗಲಿ, ಒಂದು ಚಲನವಲನವಾಗಲಿ ಎಲ್ಲವೂ ಭಗವದ್ ಅಧೀನದಿಂದಲೇ ನಡೆಯುತ್ತಿದೆ. ನಾವು ಹುಟ್ಟಿದ ಮರುಕ್ಷಣದಲ್ಲಿ ಜೀವಂತ ಶವದಂತೆ, ಆದರೆ ದೇವತೆಗಳು ನಮ್ಮ ಶರೀರದೊಳಗೆ ಪ್ರಾಣಶಕ್ತಿಯ ಮೂಲಕ ಚೇಷ್ಟಾಪ್ರದವನ್ನು ಮಾಡುತ್ತಾರೆ. ಆ ಚೇಷ್ಟಾಪ್ರದ ಉಂಟಾದ ಕೂಡಲೇ ಆ ಜೀವ ಇದು ತನ್ನ ಚೇಷ್ಟ ಭ್ರಮಿಸಿಬಿಡುತ್ತಾನೆ. ಇದೇ ನಮಗೆ ಅಜ್ಞಾನಕ್ಕೆ ಕಾರಣವಾಗಿದೆ. ಉದಾಹರಣೆಗೆ, ನಾವು ಯಾವುದೋ ವಾಹನದಲ್ಲಿ ಚಲಿಸುವಾಗ ಕೋಟ್ಯಾಂತರ ರೂಪಾಯಿಯ ವಿಮಾನವಾಗಲಿ, ರೈಲು ಬಂಡಿಯಾಗಲಿ ನಾವು ಕೂತಾಗ ನಮ್ಮ ವಾಹನ ಅಂದುಕೊಳ್ಳುತ್ತೇವೆ. ಆದರೆ ಆ ವಾಹನಕ್ಕೆ ನಾವು ಏನನ್ನು ಮಾಡಿದೆವು? ಅದರ ಒಂದು ಸ್ಕ್ರೂ ನೆಟ್ ಯೋಗ್ಯತೆ ಕೂಡ ನಮಗಿಲ್ಲ. ಅದರ ಉಪಯೋಗವನ್ನು ಮಾತ್ರ ಪಡೆದುಕೊಂಡೆವು, ಆದರೆ ಇದು ನಮ್ಮ ವಾಹನ ಅಂದುಕೊಂಡ್ಬಿಡುತ್ತೇವೆ. ಇದೇ ಭ್ರಮೆ. ನನ್ನ ವಿಮಾನ, ನನ್ನ ರೈಲು ಬಂಡಿ, ನನ್ನ ಈ ಗಾಡಿ, ನನ್ನ ಕಾರು, ಹೀಗೆ ನನ್ನ ವಾಹನ ಎಂಬಂತೆ ಈ ಶರೀರವನ್ನು ನನ್ನ ಶರೀರ ಅಂದುಕೊಳ್ಳುತ್ತೇವೆ. ಹೇಗೆ ನಾವು ವಿಮಾನ ಅಂದರೆ ವಿಶೇಷವಾದ ಮಾನದಿಂದ ಹೊರಗಿನ ಬಂಡಿಯನ್ನಾಗಲಿ ವಾಹನವನ್ನಾಗಲಿ ನೋಡುತ್ತೇವೆಯೋ, ಹಾಗೆ ಸೂಕ್ಷ್ಮ ರೂಪದಲ್ಲಿರತಕ್ಕಂಥ ಜೀವನಿಗೆ ಪಾಂಚಭೌತಿಕ ಶರೀರ ಎಂಬುದು ಬಂಡಿ ರೂಪವಾಗಿದೆ. ಬಂಡಿಯಲ್ಲಿ ಕೆಲಸ ಮಾಡುವರು ದೇವತೆಗಳು ಮತ್ತು ಮುಖ್ಯ ಪ್ರಾಣದೇವರು. ಅವರಿಗೆ ಶಕ್ತಿಯನ್ನು ಕೊಟ್ಟವಂಥವನು ಭಗವಂತ. ನಾವು ಇದಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ, ಇದು ನನ್ನ ಶರೀರ, ನನ್ನ ಕೈ, ನನ್ನ ಮುಖ, ನನ್ನ ಹಲ್ಲು, ನನ್ನ ಕಣ್ಣು ಅಂತ ನಾವು ಭ್ರಮಿಸಿಬಿಡುತ್ತೇವೆ. ಈ ಭ್ರಮೆ ಉಂಟಾದುದು ಚಿಕ್ಕಂದಿನ ಮಗುವಿನಲ್ಲಿ ಹುಟ್ಟಿದ ಕೂಡಲೇ ಆ ಭ್ರಮೆ ಎಂಬುದು ಆವರಿಸಿಕೊಳ್ಳುತ್ತದೆ. ಯಾತಕ್ಕಾಗಿ ಆವರಿಸಿಕೊಳ್ಳುತ್ತದೆ ಅಂದರೆ, ನಮ್ಮ ಅನಾದಿ ಕಾಮಕರ್ಮಗಳಲ್ಲಿ ಈ ಇಚ್ಛೆ ಇರುತ್ತದೆ. ನಾನು ಪ್ರಪಂಚದಲ್ಲಿ ಇಂತಹ ಸುಖವನ್ನು ಹೊಂದಬೇಕು ಎಂಬ ಅಪೇಕ್ಷೆ ಅನಾದಿ ಕಾಮಕರ್ಮಗಳು ಎಂದು ಹೆಸರು. ಆ ಅಪೇಕ್ಷೆಗೆ ತಕ್ಕಂತೆ ಭಗವಂತ ಶರೀರವನ್ನು ದಯಪಾಲಿಸಿದ್ದಾನೆ. ನಾವು ವಿಮಾನವನ್ನು ಹತ್ತುವಾಗ 10,000 ರೂಪಾಯಿಗಳು ಕೊಡುತ್ತೇವೆ. ಆದರೆ ಆ ವಿಮಾನಕ್ಕೆ 10,000 ಕೋಟಿ ರೂಪಾಯಿಗಳನ್ನು ಉಪಯೋಗಿಸಿ ಅದನ್ನು ತಯಾರು ಮಾಡಿರುತ್ತಾರೆ. ನಮ್ಮ 10,000 ರೂಪಾಯಿಗಳು ಕೊಟ್ಟಂತೆ ಹೇಗೆ ನಾವು ಕೆಲಕಾಲ ಮಾತ್ರ ವಿಮಾನದಲ್ಲಿ ಸಂಚರಿಸಲು ಅನು ಮಾಡಿಕೊಂಡಂತೆ, ನಮ್ಮ ಅನಾದಿ ಕಾಮಕರ್ಮಗಳೆಂಬುದೇ ನಾವು 10,000 ನಮ್ಮ ಅಪೇಕ್ಷೆಯೇ ನಮ್ಮ ಕಾಮಗಳು. ಅಲ್ಲಿ ದುಡ್ಡಿನ ರೂಪದಲ್ಲಿರುತ್ತದೆ, ಇಲ್ಲಿ ನಮ್ಮ ಅಪೇಕ್ಷೆ ರೂಪದಲ್ಲಿರುತ್ತದೆ. ಅದನ್ನೇ ಅನಾದಿ ಕಾಮಕರ್ಮ ಅಂತ ಹೆಸರು. ಈ ಅಪೇಕ್ಷೆಯನ್ನು ಅನುಸರಿಸೇ ಭಗವಂತ ನಮಗೆ ಶರೀರವನ್ನು ಕೊಡುವುದು, ಶರೀರದಿಂದ ಸುಖ ದುಃಖವನ್ನು ಹೊಂದಿಸುವುದು ಮತ್ತು ಕಾಮ್ಯಕರ್ಮವನ್ನು ಮಾಡಿಸುತ್ತಾನೆ. ನಾವು ಇದನ್ನು ತಿಳಿಯಬೇಕು. ನಾವು ನಮ್ಮ ಟಿಕೆಟನ್ನು ಇಟ್ಟುಕೊಂಡು ನಮ್ಮ ಜಾಗದಲ್ಲಿ ಮಾತ್ರ ಇದ್ದು ಆ ವೇಳೆಯಾದ ಕೂಡಲೇ ಹೇಗೆ ಹೊರಗೆ ಬರುತ್ತೇವೆಯೋ, ಕುಳಿತ ಕಾಲದಲ್ಲೂ ಸಹ ನಾವು ತಿಳಿದುಕೊಳ್ಳಬೇಕು. ಈ ಟಿಕೆಟನ್ನು ತಾತ್ಕಾಲಿಕವಾಗಿ ಈ ಪ್ರಯಾಣ, ಈ ದೇಶವನ್ನು ಮುಟ್ಟುವ ತನಕ ಮಾತ್ರ ನಮ್ಮ ಯೋಗ್ಯತೆ. ನಾವು ಈ ದೇಶದಲ್ಲಿರಬೇಕು, ಈ ಆಸನದಲ್ಲಿ ಕುಳಿತಿರಬೇಕು, ಈ ಪದಾರ್ಥವನ್ನು ಉಪಯೋಗಿಸಿಕೊಳ್ಳಬೇಕು. ಆದರೆ ಇದ್ಯಾವುದೂ ನನ್ನದಲ್ಲ. ನಾನು ನನ್ನ ನಿಯಮಿತವಾದ ದೇಶ ಅಂದರೆ ಕಾಲ ಬಂದ ಕೂಡಲೇ ಇದನ್ನು ಛೇದಿಸಬೇಕು ಎಂಬುದು ನಮಗೆ ಚೆನ್ನಾಗಿ ತಿಳಿದಿರುತ್ತೆ. ಇದನ್ನೇ ನಾವು ಮನುಷ್ಯರು ನಮ್ಮ ಇಷ್ಟು ವಯಸ್ಸಿನಲ್ಲಿ ಇಷ್ಟು ಕೆಲಸವನ್ನು ಮಾಡಿದ ಕೂಡಲೇ ಈ ಶರೀರವನ್ನು ತ್ಯಜಿಸಬೇಕು ಎಂಬುದನ್ನು ನಾವು ಚೆನ್ನಾಗಿ ಖಾತ್ರಿ ಮಾಡಿಕೊಳ್ಳಬೇಕು.
ಅದಕ್ಕೋಸ್ಕರವಾಗಿ ಭಗವಂತ ನಮಗೆ ವಿಮಾನ, ರೈಲು ಬಂಡಿ ಆಗಲಿ, ಬಸ್ ಆಗಲಿ, ಕಾರ್ ಆಗಲಿ, ಸ್ಕೂಟರ್ ಆಗಲಿ, ಸೈಕಲ್ ಆಗಲಿ, ಎತ್ತಿನ ಬಂಡಿ ಆಗಲಿ ಹೇಗೆ ಒದಗಿಸಿದ್ದಾನೋ ಹಾಗೆ ನಮ್ಮ ಶರೀರವನ್ನು ಒದಗಿಸಿದ್ದಾನೆ. ಇದು ಜೀವನ ಪ್ರಕರಣವಾದ್ದರಿಂದ ಜೀವರು ಇದನ್ನು ವಿಶೇಷಾಕಾರವಾಗಿ ತಿಳಿದುಕೊಳ್ಳಬೇಕು. ಇದನ್ನು ಭಗವಂತ ಹೇಗೆ ಸೃಷ್ಟಿಸಿದ್ದಾನೆಂದರೆ ಪಂಚಭೂತಗಳು ಮತ್ತು ಅಹಂಕಾರ ತತ್ವ ಮತ್ತು ಮಹತ್ತತ್ವ ಎಂಬ ಗುಣಗಳಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ್ದಾನೆ. ನಾವು ಉಗಿ ಬಂಡಿಯನ್ನು ನೋಡುವಂತೆ ಇಡೀ ಬ್ರಹ್ಮಾಂಡವನ್ನು ಕಾಣಬೇಕು. ಉಗಿ ಬಂಡಿಯಲ್ಲಿ ಚಲಿಸುವ 10,000 ಜನರ ಪರವಾಗಿ ಇಲ್ಲಿ 10 ಕೋಟಿ ಅನಂತ ಜೀವರನ್ನು ಕಾಣಬೇಕು. ಇಡೀ ವಿಶ್ವವೇ ಉಗಿ ಬಂಡಿಯಾಗಿದೆ. ಇದು ಎಲ್ಲ ಜೀವರ ಅವರ ಕಾಮಕರ್ಮದ ಅನುಸಾರವಾಗಿ ರಚಿತವಾಗಿದೆ. ಅದನ್ನು ಭಗವಂತ ಪಂಚಭೂತಗಳ ಸಹಾಯದಿಂದ ಮತ್ತು ಅಹಂಕಾರ ತತ್ವ ಮತ್ತು ಮಹತ್ತತ್ವ ದಶೆಯಿಂದ ಉಂಟು ಮಾಡಿದನು. ಭಗವಂತನ ಇಲ್ಲಿ ಹೇಗೆ ಉಪಯೋಗಿಸ್ಕೊಂಡ ಅಂದರೆ ಇದು ಯಾವುದೂ ಇಲ್ಲದೆ ಅವನು ಸೃಷ್ಟಿ ಮಾಡಲು ಸಮರ್ಥನಾದರೂ ಇದರ ಉಪಯೋಗ ಮಾಡಿಕೊಳ್ಳಬೇಕು ಎಂಬ ಇಚ್ಛೆಯಿಂದ ಮಾಡಿದರೆ ಹೊರತು ಪಂಚಭೂತಗಳು ಭಗವಂತನ ಸೃಷ್ಟಿಗೆ ಅನಿವಾರ್ಯವಲ್ಲ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಸ್ವಸಾಮರ್ಥ್ಯರಿದ್ದರೂ ಇದನ್ನು ಬಳಸಿಕೊಂಡ. ಇದಕ್ಕೆ ಉದಾಹರಣೆಯಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಮದಾಂತ ತೋರಿಸಿರುವುದು ಯಾವುದು? ಒಬ್ಬ ಯುವಕ ನಡೆಯಲು, ಓಡಲು, ಹಾರಲು ಸಮರ್ಥನಾದರೂ ಒಂದು ದಂಡವನ್ನು ಇಟ್ಟುಕೊಂಡು ಪ್ರದರ್ಶನ ಮಾಡುತ್ತಾನೆ. ದಂಡದಿಂದ ನಡೆಯುವಂತೆ ತೋರಿಸುತ್ತಾನೆ. ಈ ದಂಡ ಎಂಬತಕ್ಕಂಥದ್ದು ಅವನು ನಡೆಯಲು, ಕುಡಿಯಲು, ಹಾರಲು ಸಾಧಕವಲ್ಲ. ಕಿಂತು ಒಂದು ರೀತಿ ವೈಭವ ರೀತಿಯಲ್ಲಿ ನಾನು ಈ ದಂಡವನ್ನೇ ಅಲಂಕಾರ ರೂಪವಾಗಿ ಇಟ್ಟುಕೊಳ್ಳುತ್ತಾನೆ. ಹೇಗೂ ದಂಡದಿಂದ ಯಾವ ಪ್ರಯೋಜನವೂ ಇಲ್ಲ. ದಂಡದಿಂದ ಅವನು ಕುಣಿಯುವುದಿಲ್ಲ, ನಡೆಯುವುದಿಲ್ಲ, ಹಾರಾಡುವುದಿಲ್ಲ. ಆದರೂ ದಂಡವನ್ನು ಹೇಗೆ ಧರಿಸುತ್ತಾನೋ ಅದರಂತೆ ಭಗವಂತ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಪಂಚಭೂತ ಮತ್ತು ಅಹಂಕಾರ ತತ್ವ ಮತ್ತು ಮಹತ್ತತ್ವವನ್ನು ಉಪಯೋಗಿಸಿಕೊಂಡಿದ್ದಾನೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಪ್ರತಿನಿತ್ಯವೂ ಮಾಡಬೇಕಾದ ಚಿಂತನೆ ಸಪ್ತ ಪದಾರ್ಥ ಮತ್ತು ಷಡಂಗಗಳು. 7 ಪದಾರ್ಥಗಳನ್ನು ಈ ರೀತಿ ತಿಳಿಯಬೇಕು. ಭಗವಂತ ಷಡಂಗಗಳೆಂದರೆ ಯಾವುದು? ಭಗವಂತನಲ್ಲಿ ಸರ್ವಜ್ಞಾನವಿದೆ, ಭಗವಂತನಲ್ಲಿ ತೃಪ್ತಿ ಇದೆ, ಭಗವಂತನಲ್ಲಿ ಅನಾದಿ ಜ್ಞಾನವಿದೆ, ಭಗವಂತನ ಸ್ವಾತಂತ್ರ್ಯವಿದೆ, ಭಗವಂತನ ಸಾಮರ್ಥ್ಯ ಸನಾತನವಾದದ್ದು ಮತ್ತು ಭಗವಂತನಲ್ಲಿ ಅಮಿತ ಶಕ್ತಿ ಇದೆ. ಇದಾವುದು ಮನುಷ್ಯರಾದ ನಮ್ಮಲ್ಲಿ ಇಲ್ಲ. ಸರ್ವಜ್ಞಾನವಿಲ್ಲ, ತೃಪ್ತಿ ಇಲ್ಲ, ಅನಾದಿ ಜ್ಞಾನವಿಲ್ಲ, ಸ್ವಾತಂತ್ರ್ಯವಿಲ್ಲ, ಸನಾತನ ಸಾಮರ್ಥ್ಯವಿಲ್ಲ ಮತ್ತು ಅಮಿತ ಶಕ್ತಿ ಇಲ್ಲ. ಭಗವಂತನಲ್ಲಿ ಇದೆ ಎಂದು ನಾವು ತಿಳಿಯುವುದೇ ತಾರತಮ್ಯ ದ್ಯೋತಕ. ಇದು ಭಗವಂತನ ವಸ್ತುಸ್ಥಿತಿ. ನಾವು ಭಗವಂತನ ವಸ್ತುಸ್ಥಿತಿಯನ್ನು ಶಾಸ್ತ್ರದ ಮೂಲಕ ತಿಳಿದುಕೊಂಡಾಗ ಭಗವಂತ ತನ್ನ ರೂಪವನ್ನು ವ್ಯಕ್ತಪಡಿಸುತ್ತಾನೆ. ಎಲ್ಲಿ ವ್ಯಕ್ತಪಡಿಸುತ್ತಾನೆ? ನಮ್ಮ ಶರೀರದಲ್ಲೇ ಪ್ರಾಣಾಯಾಮದ ಮೂಲಕ ಸಪ್ತ ಚಕ್ರಗಳಲ್ಲಿ ಶಕ್ತಿಯನ್ನು ಉತ್ಪಾದಿಸುತ್ತಾನೆ. ಶಕ್ತಿಯನ್ನು ಚಕ್ರಗಳು ಮೂಲಾಧಾರ, ಸ್ವಾದಿಷ್ಟ, ಮಣಿಪುರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾಚಕ್ರ, ಸಹಸ್ರಾರ ಎಂಬಲ್ಲಿ ಮಾತೃಕಾ ವರ್ಣದ ದೆಸೆಯಿಂದ 50 ಚಕ್ರಗಳನ್ನು 4, 6, 10, 12, 16 ಮತ್ತು 2 ಹೀಗೆ 50 ಅಕ್ಷರಕ್ಕೆ ಅಭಿಮಾನಿಗಳಾದ ದೇವತೆಗಳಿಂದ ಚಕ್ರವನ್ನು ಕಮಲದಳವನ್ನಲ್ಲಿಟ್ಟು ಅಲ್ಲಿಂದ ಪ್ರಾಣಶಕ್ತಿಯನ್ನು ಪ್ರಾಣಾಪಾನವಾನ ಉದಾನ ಸಮಾನ ನಾಗ ಕೂರ್ಮ ಕೃತಕ ಹೀಗೆ ರೀತಿಯಲ್ಲಿ ಪಂಚಮಹಾ ಪ್ರಾಣಗಳು ಉಪಪ್ರಾಣಗಳ ದಶೆಯತ್ತ ಪ್ರಾಣಶಕ್ತಿಯಿಂದ ಈ ದೇಹದಲ್ಲಿ ವ್ಯಾಪಾರ ನಡೆಯುತ್ತಿದೆ. ನಾಡಿಗಳ ಮೂಲಕ ಯಾವ ಬ್ರಹ್ಮನಾಡಿ, ಇಡ ಮತ್ತು ಪಿಂಗಳ ನಾಡಿ. ಬ್ರಹ್ಮನಾಡಿ ಎಂಬುದು ಮೂಲಾಧಾರದ ಸಹಸ್ರಾರವರೆಗೂ, ಇಡ ಮತ್ತು ಪಿಂಗಳ, ಇಡ ಎಂಬತಕ್ಕಂಥದ್ದು ಎಡಗಡೆಯಿಂದ ಬಲಗಡೆಗೆ ಸುತ್ತುಕೊಂಡಿರ್ತಕ್ಕಂಥದ್ದು,
ಪಿಂಗಳ ಎಂಬತಕ್ಕಂಥ ಬಲಗಡೆಯಿಂದ ಎಡಗಡೆಗೆ ಸುತ್ತುಕೊಂಡಿರ್ತಕ್ಕಂಥ ಸಹಸ್ರಾಂಶ ಯಾವ ಸುಷುಮ್ನ ನಾಡಿಗೆ ಅದೆರಡೂ ಬಂದು ಸಹ ನಮ್ಮ ಆಜ್ಞಾಚಕ್ರ ಅಂದರೆ ಈ ಕಣ್ಣಿನ ಎರಡು ಕಣ್ಣಿನಲ್ಲಿ ಭ್ರೂಮಧ್ಯ ರೇಖೆಯಲ್ಲಿ ಅದರ ಮುಖ ಎಂಬತಕ್ಕಂಥದ್ದು ಮುಗಿಯುತ್ತದೆ. ಅದರ ಮೇಲ್ಗಡೆ ಹೋಗಿರ್ತಕ್ಕಂಥದ್ದು ಬ್ರಹ್ಮನಾಡಿ, ಅದು ಸಹಸ್ರಾರ. ಅಲ್ಲಿಂದ ಭಗವಂತನನ್ನು ಕಾಣುವ ಪ್ರಯತ್ನವನ್ನು ಮಾಡಬೇಕು. ಇದರಿಂದಲೇ ನಾವು ಮಾನಸಿಕ ಸ್ನಾನವನ್ನು ಮಾಡುವಾಗ ಇಳ ಪಿಂಗಳ ಎಂಬ ಅನುಸಂಧಾನದಿಂದ ಎಡಗಡೆ ಮತ್ತು ಬಲಗಡೆ ನೀರನ್ನು ಹಾಕಿಕೊಡುತ್ತೇವೆ. ಆ ಶಿರಸ್ಸಿಂದ ಹರಿದು ಭ್ರೂಮಧ್ಯದಲ್ಲಿ ಹರಿದಾಗ ಪಿಂಗಳ ಮತ್ತು ಎಡ ನಾಡಿಯಿಂದ ಬ್ರಹ್ಮನಾಡಿ ಮಧ್ಯದಿಂದ ಇಡೀ ನಾಡಿಗಳಿಂದ ಗಂಗಾ ಸೇವನೆಯಿಂದ ಗಂಗಾ ಸ್ಪರ್ಶೆಯಿಂದ ಶುದ್ಧವಾಗುತ್ತದೆ ಎಂಬುದಕ್ಕೆ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ಇದೇ ಆಚಮನ ಮಾಡುವಾಗಲೂ ಸಹ ಬಾಹ್ಯ ಅಂತಃಕರಣ ಶುದ್ಧಿ ಎಂಬತಕ್ಕಂಥ ಪುಂಡರೀಕಾಕ್ಷನ ಸ್ಮರಣೆಯಿಂದ ಸಾಧ್ಯವಾಗುತ್ತದೆ ಎಂದು ತಿಳಿಸಲ್ಪಟ್ಟಿದೆ. ಈ ಜಾಗೃತವಾಗತಕ್ಕಂಥ ನಾಡಿಗಳಲ್ಲಿರತಕ್ಕಂಥ ಪಂಚ ಪ್ರಾಣಗಳ ಶಕ್ತಿಯನ್ನು ಉದ್ರಿಕ್ತಗೊಳಿಸುವ ಕ್ರಿಯೆ ಆಧ್ಯಾತ್ಮ ಚಿಂತನೆಯಲ್ಲಿ ಬಹುಮುಖ್ಯವಾದದ್ದು. ಇದು ಒಳಗಡೆ ಇರತಕ್ಕಂಥ ಶಕ್ತಿ ಕೇಂದ್ರಗಳನ್ನು ತಿಳಿಸ್ಕೊಡುತ್ತದೆ. ಈ ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸಿದಾಗ ನಾವು ಭಗವಂತನ ವಿಶಿಷ್ಟವಾದ ಗುಣವನ್ನು ತಿಳಿದುಕೊಳ್ಳೋಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅದೇ ಸಪ್ತಾಂಗ ಮತ್ತು ಸಪ್ತ ವಸ್ತುಗಳು ಮತ್ತು ಷಡಂಗವನ್ನು ತಿಳಿದುಕೊಳ್ಳತಕ್ಕಂಥ ಬಗೆಯಾಗಿದೆ. ಭಗವಂತನಿಂದಲೇ ಸೃಷ್ಟಿಯಾದ ಈ ಶರೀರ ಪಂಚಭೂತಗಳು ಮತ್ತು ಅಹಂಕಾರ ತತ್ವ ಮಹತತ್ವಗಳಿಂದ ರಚಿತವಾಗಿದೆ ಎಂಬುದನ್ನು ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬೇಕು. ಮತ್ತು ಪಂಚಭೂತಗಳಿಂದ ಇರತಕ್ಕಂಥ ರೂಪಗಳು ಯಾವುದು, ಪಂಚಜ್ಞಾನೇಂದ್ರಿಯಗಳು ಯಾವುದು, ಅದರ ವಸ್ತುಗಳು ಯಾವುದು, ನಾವು ಅದನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದೇವೆ. ವಿಮಾನದಲ್ಲಿ ಹತ್ತುವಾಗ ಲಿಫ್ಟನ್ನು, ಅಲ್ಲಿರ್ತಕ್ಕಂಥ ಸೀಟನ್ನು, ಅಲ್ಲಿರ್ತಕ್ಕಂಥ ಫ್ಯಾನನ್ನು, ಅಲ್ಲಿರ್ತಕ್ಕಂಥ ಫೋಟೋ ಎಲ್ಲವನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ, ಹಾಗೆ ಪಂಚಭೂತಗಳಿಂದ ಪಂಚ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಮತ್ತು ತನ್ನ ಪದಾರ್ಥಗಳನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಇದು ಯಾವುದೂ ನಮ್ಮದಲ್ಲ, ಇದು ನಮ್ಮ ಉಪಭೋಗಕ್ಕೋಸ್ಕರವಾಗಿ ಅನಾದಿ ಕಾಮ ಕರ್ಮ ನಿಮಿತ್ತಿಯಿಂದ ಭಗವಂತ ಒದಗಿಸಿದ್ದಾನೆ ಎಂಬ ಕಲ್ಪನೆ ಪ್ರತಿನಿತ್ಯವೂ ಬೆಳಗ್ಗೆ ಎದ್ದು ಕೂಡಲೇ ನಾವು ಮಾಡಿದಾಗ, ಮತ್ತೆ ನಾವು ಮಲಗುವ ಮುನ್ನ ಭಗವಂತ ನೀನೇ ಕೊಟ್ಟ ಈ ಶರೀರದಲ್ಲಿ ಈ ಕರ್ಮಗಳನ್ನು ನಿನಗೋಸ್ಕರವಾಗಿ ಮಾಡಿದ್ದೇನೆ, ಇದು ನಿನಗೆ ಅರ್ಪಣ ಅಂತ ಹೇಳಿ ನಾವು ಅರ್ಪಿಸಿದಾಗ ಆ ದಿನ ಫಲಾಂಶ ಸಮಾಪ್ತಿಯಾಗುತ್ತದೆ. ಇದಕ್ಕೋಸ್ಕರವಾಗಿ ಮನುಷ್ಯ ಶರೀರ ಬಂದಿರುವುದು. ಆದರೆ ಇದಾವುದನ್ನು ಲೆಕ್ಕಿಸದೆ ನಾವು ಕೇವಲ ಮದೋನ್ಮತ್ತರಾಗಿ ರಾಜಸ ತಾಮಸ ಪ್ರವೃತ್ತರಾಗಿ ಭಗವಂತನನ್ನು ದಿವ್ಯ ಅಲಕ್ಷ್ಯದಿಂದ ಭಗವಂತನ ಸ್ಮರಣೆ ಇಲ್ಲದೆ ಕೇವಲ ನಾವು ಬಾಹ್ಯ ವ್ಯಾಪಾರದಲ್ಲಿ ಮುಳುಗಿರುತ್ತೇವೆ. ಇದು ಮಾಡಕೂಡದು ಎಂಬ ಎಚ್ಚರಿಕೆಯನ್ನು ತೋರಿಸೋಕ್ಕೋಸ್ಕರವಾಗಿ 10 ಜನ ವರದರನ್ನು ಶ್ರೀ ಪುರಂದರದಾಸರು ಪರಿಚಯಿಸಿದ್ದಾರೆ. ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣರು, ಅವನೇ ನಮ್ಮ ಬಿಂಬರೂಪ. ಆ ಬಿಂಬರೂಪನನ್ನು ನಾವು ಸದಾ ಸ್ಮರಿಸಿಕೊಳ್ಳಬೇಕು. ಅವರ ಅನುಯಾಯಿಗಳಾಗಿ ದೇವತೆಗಳು, ಬಹುಮುಖ್ಯವಾಗಿ ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ನಿಂತು ಪ್ರವೃತ್ತಿ ಮಾಡುತ್ತಿರುವುದನ್ನು ನಾವು ನಿರಂತರ ಚಿಂತಿಸಬೇಕು. ಇದೇ ನಿಜವಾದ ಬಿಂಬೋಪಾಸನೆ ಎನಿಸುವುದು. ಈ ಬಿಂಬೋಪಾಸನೆಯಿಂದ ಭಗವಂತ ತೃಪ್ತನಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾನೆ. ಇದೇ ನಮ್ಮದು ಮೂಲ ಗುರಿ, ಮುಖ್ಯ ಗುರಿ, ಅಂತಿಮ ಗುರಿಯಾಗಿದೆ. ಇದನ್ನು ಸಾಧಿಸಲು ಪುರಂದರದಾಸರು ಜೀವನ ಪ್ರಕರಣವನ್ನು ಪ್ರಸ್ತಾಪಿಸಿದ್ದಾರೆ. ಇಂತಹ ಬಿಂಬರೂಪನಾದ ಭಗವಂತನಿಗೆ ನಾವು ಹೇಗೆ ನಮ್ಮ ಸ್ಮರಣೆ ಸಲ್ಲಿಸುವುದು, ಅವನ ಅಗ್ರಹಕ್ಕಾಗಿ ನಾವು ಏನನ್ನು ಅವನಿಗೆ ಕೊಡುವುದು ಅಂದರೆ ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಹರಿ ಓಂ, ಹರಿ ಓಂ, ಹರಿ ಓಂ.